ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಲೊಕೇಶನ್ ಪೊಲೀಸರಿಂದ ಟ್ರ್ಯಾಕ್, ವಿಡಿಯೋ ವೈರಲ್, ರಾಜಕೀಯ ವಲಯದಲ್ಲಿ ಸಂಚಲನ. ಈಶ್ವರನಗರದ ವೀರೇಶ ಸಾವು ಪ್ರಕರಣ, ಸಿಐಡಿ ತನಿಖಾ ತಂಡ ನಗರಕ್ಕೆ, ವಿಚಾರಣೆ. ರಾಜ್ಯ ವನ್ಯಜೀವಿ ಸಂರಕ್ಷಕ ಸಮಾಜದ ಸಭೆ, ವನ್ಯಜೀವಿ ಸಂರಕ್ಷಣೆಗೆ ನೀತಿ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ, ಪ್ರಸನ್ನ ಕುಮಾರ್. ವನಸಿರಿ ಫೌಂಡೇಶನ್ನಿಂದ ಪಕ್ಷಿಗಳ ಜಲದಾಹ ಇಂಗಿಸಲು ನೀರಿನ ತೊಟ್ಟಿಗಳ ಅಳವಡಿಕೆ. ಕೆವಿ ವಿದ್ಯುತ್ ಕೇಂದ್ರ ಆಪರೇಟರ್ ಸಹಾಯಕ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ. ವಾರ್ಡ್ ನಂಬರ್ 34ರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಳಪ, ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಸೇನಾ ಸಮಿತಿ ಮನವಿ. ವಾರ್ತೆಗಳ ವಿವರ. ಜಿಲ್ಲೆಯ ರಾಜಕೀಯದಲ್ಲಿ ನಗರ ಶಾಸಕ ಶಿವರಾಜ್ ಪಾಟೀಲ್ ತಮ್ಮ ಮೊಬೈಲ್ ಲೊಕೇಶನ್ 70 ರಿಂದ 80 ಬಾರಿ ಟ್ರ್ಯಾಕ್ ಆಗುತ್ತಿರುವ ಕುರಿತು ಅರಳು ತೋಡಿಕೊಂಡಿರುವ ವಿಚಾರ ಇದೀಗ ಹೊಸ ಸಂಚಲನ ಮೂಡಿಸಿದ್ದು, ಈ ಆರೋಪ ಇದೀಗ ರಾಜಕೀಯ ಅಂಗಳದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಪಕ್ಷಗಳ ನಡುವೆ ಹಿಂದಿನಿಂದಲೂ ಆಂತರಿಕ ಕಿತ್ತಾಟಗಳು, ಸಂಘರ್ಷಗಳು ಕೇಳಿಬರುತ್ತಿದ್ದು, ಇದೀಗ ಶಾಸಕರು ತಮ್ಮ ಲೊಕೇಶನ್ ಟ್ರ್ಯಾಕ್ ಮಾಡಲಾಗುತ್ತಿದೆ ಎಂಬ ವಿಚಾರವನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಜೊತೆಗೆ ಚರ್ಚಿಸಿರುವ ವಿಚಾರ ಇದೀಗ ರಾಜಕೀಯ ವಲಯಗಳಲ್ಲಿ ಇನ್ನಷ್ಟು ತೀವ್ರವಾದ ಚರ್ಚೆಗೆ ಕಾರಣವಾಗಿದೆ. ವಿಧಾನಸಭೆಯಲ್ಲಿ ಶಾಸಕರ ಅಮಾನತು ಹಾಗೂ ವಿವಿಧ ವಿಷಯಗಳ ಕುರಿತು ಕಾಂಗ್ರೆಸ್ ರಾಜ್ಯ ಸರ್ಕಾರದ ವಿರುದ್ಧ ಮಾರ್ಚ್ 24ರಂದು ಜಿಲ್ಲಾ ಬಿಜೆಪಿ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂದರ್ಭದಲ್ಲಿ 20 ವರ್ಷಗಳ ಹಿಂದೆ ರಾಯಚೂರಿನಲ್ಲಿ ಹನಿ ಟ್ರ್ಯಾಪ್ ನಡೆದಿತ್ತು. ಇಂತಹ ಹನಿ ಟ್ರ್ಯಾಪ್ ಪ್ರಕರಣಗಳು ಮತ್ತೆ ನಗರಕ್ಕೆ ವಾಪಸ್ಸು ಬರುತ್ತಿವೆ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ನನ್ನ ಲೊಕೇಶನ್ ತಿಂಗಳಲ್ಲಿ 70 ಸರಿ ತೆಗಿಸ್ತಾರ. ನನ್ನ ಲೊಕೇಶನ್ ಪೊಲೀಸ್ ಸ್ಟೇಷನ್ ನಿಂದ ತೆಗಿಸ್ತಾರ. ನಿಮ್ಗೆ ಇನ್ನು ಏನ್ ಗೊತ್ತು ಸರ್? ಪೊಲೀಸ್ ಸ್ಟೇಷನ್ಗಳ ಬಗ್ಗೆ ನಂದು ಲೊಕೇಶನ್ ತೆಗಿಸ್ತಾರೆ, 70 ಸರಿ ತೆಗಿಸ್ತಾರ. ಗುಂಡೆಗಿಟ್ಕೊಳ್ರಿ ಅಂತ ಹೇಳಿದೆ ನಾನು. ಲೊಕೇಶನ್ ಏನ್ ಮಾಡ್ತೀರಿ? ಇಂಥ ಚಿಲ್ಲರ್ ಸುಳ ಮಕ್ಕಳ ರಾಯಚೂರಾಗ ಯಾಕೆ ಮಾಡ್ತಾರೋ ಏನ್ ಮಾಡ್ತಾರೋ? ನಾವೇನ ಕೆಟ್ಟದ್ ಮಾಡಿದ್ರ ಗಮನಕ್ಕೆ ತರೋದು. ಅವ್ರ ಲೊಕೇಶನ್ ತೆಗೋನ್ ಯಾವ ನಾನಂತ ಇಲ್ಲಿ ಅವ್ರಿಗೆ 70 ಸರಿ ತೆಗೆದಾರ. ನಂದು ಲೊಕೇಶನ್ ಒಂದು ತೆಗೆದಾರ. ನಾನು ಆಮೇಲೆ ಇಲ್ಲ ಅಂತ ನಾಳೆ ಹೋಗ್ಲತ್ತೀನಿ ಸರ್. ಅವ್ರು ಹೇಳಿದ ಕಂಪ್ಲೇಂಟ್ ಒಂದು ಬರ್ಕಡಿ ಸರ್. ಮುಂದೆ ಅವ್ರು ಹೇಳಿ ಸೈನ್ ಮಾಡಿಸಿರ್ತದ ಒಂದು ರಿಸೀವ್ಟ್ ಕಾಪಿ ಕೊಡ್ರಿ ನಮ್ಗೆ. ಮುಂದೆ ಮತ್ತೆ ನೋಡೋಣ ಏನು ನಾವು ಏನು ಪ್ರಭು ನಮ್ಮ ಮುಖಂಡರು ಅವ್ರು ಏನು ಅದು ಆಮೇಲೆ ಡಿಸೈಡ್ ಮಾಡೋಣ. ರೈಟ್ರಿ ಅಲ್ಲಿ ಇದೆ ಸ್ಟೇಷನ್ ಬರ್ಕೊಡಿ ಸರ್. ಅವ್ರ ಕಂಪ್ಲೇಂಟ್ ಅವ್ರೇನು ಬರ್ಕೊಡ್ತಾರೆ ತಗೊಳ್ಳಿ. ಅವ್ರಿಬ್ಬರು ಇರೋವರೆಗೂ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಡ್ರಿ ಸರ್. ಅವ್ರಿಬ್ಬರನ್ನ ಸಸ್ಪೆಂಡ್ ಆದ್ಮೇಲೆ ಮಾಡಿಸ್ಬೇಕು. ದಿಸ್ ಇಸ್ ಅವರ್ ಕಂಡೀಷನ್, ಪ್ರೀ ಕಂಡೀಷನ್. ಬಟ್ ಅವರು ಅಲ್ಲಿ ತನ್ನ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ತಾನು ಅಲ್ಲಿಗೆ ಹಾಕೋಬೇಕು, ಅದು ನನಗೆ ಗೊತ್ತಾಗಲ್ಲ. ಇಲ್ಲಿ ವರ್ಷನ್ ಇಲ್ಲಿ ಈ ಥರ ಮಾಡ್ತಾನೆ ಅಲ್ಲಿ ಹೋಗೇ ಹೋಗ್ಬಾರ್ದು. ತಾನು ಪೋಸ್ಟ್ ಮಾರ್ಟಮ್ನಲ್ಲಿ ಹೋಗ್ಬಾರ್ದು. ಫೋನ್ ಅಕ್ಯೂಸ್ ಇಡ್ತಾನೆ. ಈಗ ಮತ್ತೆ ಫೋನ್ ಮಾಡಿ ತನ್ನ ಮೇಲೆ ನಾವು ಅಪಾದನೆ ಮಾಡೋಕ್ಕಲ್ಕ ತಾನು ಅಲ್ಲಿ ಹೋಗೇಬಾರ್ದು. ಸರ್ ಇನ್ನೊಂದು ಹೇಳ ಸರ್. ಇದೀಗ ಅವರ ಮೊಬೈಲ್ ಲೊಕೇಶನ್ ನಿರಂತರವಾಗಿ ಟ್ರ್ಯಾಕ್ ಆಗುತ್ತಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶಾಸಕರ ಊಹೆ ನಿಜವಾಗುತ್ತಿದೆಯಾ ಎಂಬ ಪ್ರಶ್ನೆಗಳು ಮೂಡಿಬಂದಿವೆ.
ಜಿಲ್ಲೆಯಲ್ಲಿ ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಿನ ರಾಜಕೀಯ ಲಹರಿ ತೀವ್ರವಾಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಮಿತ್ರ ಪಕ್ಷಗಳಾಗಿರುವುದರಿಂದ ಈ ಘಟನೆ ಹಿಂದೆ ಕಾಂಗ್ರೆಸ್ನ ಯಾವುದೋ ಮುಖಂಡರ ಕೈವಾಡ ಇದೆಯೇ ಎಂಬ ಅನುಮಾನಗಳು ರಾಜಕೀಯ ವಲಯಗಳಲ್ಲಿ ಕೇಳಿಬರುತ್ತಿವೆ. ಶಿವರಾಜ್ ಪಾಟೀಲ್ ತಮ್ಮ ಅಳಲನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಅವರ ಮುಂದೆ ತೋಡಿಕೊಂಡಿದ್ದು, ನನ್ನ ಮೇಲೆ ಗೂಢಚರ್ಯೆ ನಡೆಯುತ್ತಿದೆ, ಯಾರು ಇದನ್ನು ಮಾಡುತ್ತಿದ್ದಾರೆ, ಏಕೆ ನನ್ನ ಲೊಕೇಶನ್ ಟ್ರ್ಯಾಕ್ ಮಾಡಲಾಗುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ಈ ವಿಷಯದ ಕುರಿತಂತೆ ಈಗಾಗಲೇ ಶಾಸಕರ ಅಳಲು ತೋಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಪ್ರತಿಪಕ್ಷಗಳು ಈ ಕುರಿತು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಲು ಸಜ್ಜಾಗಿವೆ. ಶಿವರಾಜ್ ಪಾಟೀಲ್ರು ಆಮೇಲೆ ರಾಜರವರು ಏನಾದರೂ ದೂರು ಕೊಟ್ಟರೆ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡ್ತೀವಿ. ಥ್ಯಾಂಕ್ ಯು. ಪ್ರಸ್ತಾಪ ಏನಿಲ್ಲ. ಈ ಥರ ನನ್ನ ಲೊಕೇಶನ್ನು ಶೇರ್ ಆಗ್ತಿದೆ ಅಂತ ಹೇಳಿದ್ರು. ಒಂದು ವೇಳೆ ಹಂಗಾದರೆ ಕೇಸು ಅರ್ಜಿ ಇದು ದೂರು ಕೊಡಿ, ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ಅಂತ ಹೇಳಿದೆ. ಇಲ್ಲ ಅಂದರೆ ಲೊಕೇಶನ್ ತಗೊಂಡಿದ್ದಾರೆ ಅಂತೇಳಿ ಕೂಡಲೇ ವಿಚಾರಣೆ ಮಾಡಿಸ್ತೀನಿ. ಥ್ಯಾಂಕ್ ಯು. 70 ಸಾರಿ ಅಂತ ಹೇಳ್ತಾರೆ, ನೋಡೋಣ ಕೂಡಲೇ. ಲಿಖಿತ ದೂರು ದಾಖಲಾಗಿಲ್ಲ, ಆದರೂ ಪ್ರಕರಣ ತೀವ್ರ ಚರ್ಚೆಗೆ ಕಾರಣವಾಗಿದ್ದು, ಪೊಲೀಸರು ಈ ಬಗ್ಗೆ ಸೂಕ್ತ ತನಿಖೆ ನಡೆಸಲಿದ್ದಾರೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರವು ಇನ್ನಷ್ಟು ರಾಜಕೀಯ ತಿರುವುಗಳನ್ನು ಪಡೆಯುವ ಸಾಧ್ಯತೆ ಇದೆ. ಈಶ್ವರನಗರದ ವೀರೇಶ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ತನಿಖೆ ಪ್ರಾರಂಭವಾಗಿದ್ದು, ಸಿಐಡಿ ತಂಡದ ಡಿವೈಎಸ್ಪಿ ಮಾರತೇಶ್ ನೇತೃತ್ವದಲ್ಲಿ ಅಧಿಕಾರಿಗಳಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಈಶ್ವರನಗರದ ನಿವಾಸಿ ವೀರೇಶ ಪತ್ನಿ ನರಸಮ್ಮರೊಂದಿಗೆ ಜಗಳವಾಡಿಕೊಂಡಿರುವ ಘಟನೆಯಲ್ಲಿ ಮಹಿಳಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ನಂತರ ಪಶ್ಚಿಮ ಠಾಣೆಗೆ ಪ್ರಕರಣ ವರ್ಗಾಯಿಸಲಾಗಿತ್ತು. ವಿಚಾರಣೆ ಹೆಸರಿನಲ್ಲಿ ಪಿಎಸ್ಐ ಮಂಜುನಾಥ ಹಾಗೂ ಸಿಪಿಐ ನಾಗರಾಜ್ ಮೇಕಾ ಇವರು ಠಾಣೆಗೆ ಕರೆತಂದು ಹಲ್ಲೆ ನಡೆಸಿದ್ದರಿಂದ ವೀರೇಶ ಸಾವು ಸಂಭವಿಸಿರುವ ಕುರಿತು ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣದಲ್ಲಿ ಪಿಎಸ್ಐ ಮಂಜುನಾಥ ಮತ್ತು ಸಿಪಿಐ ಇವರನ್ನು ಸೇವೆಯಿಂದ ಅಮಾನತುಗೊಳಿಸಲಾಗಿದೆ. ಬಳ್ಳಾರಿ ವಲಯದ ಐಜಿ ಲೋಕೇಶ್ ಕುಮಾರ್ ಇವರು ಸಿಐಡಿ ತನಿಖೆಗೆ ಶಿಫಾರಸು ಮಾಡಿರುವ ಹಿನ್ನೆಲೆಯಲ್ಲಿ ತಂಡ ನಗರಕ್ಕೆ ಆಗಮಿಸಿದೆ. ದೂರುದಾರರು ಸೇರಿದಂತೆ ಇಲಾಖೆ ಅಧಿಕಾರಿಗಳ ವಿಚಾರಣೆ ನಡೆಸಲಿದೆ ಎಂದು ಹೇಳಲಾಗಿದೆ. ಇಂದು ಸಿಐಡಿ ಅವರು ಮೊನ್ನೆ ವೀರೇಶ್ ಕೇಸಿಗೆ ಸಂಬಂಧಪಟ್ಟಂತೆ ರಾಯಚೂರಿಗೆ ಬಂದಿದ್ದಾರೆ. ಸಂಜೆ ಅವ್ರಿಗೆ ಕೇಸ್ ಫೈಲ್ ಹ್ಯಾಂಡ್ ಓವರ್ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತು ಶಿವರಾಜ್ ಪಾಟೀಲ್ರು ವನ್ಯಜೀವಿ ಸಂರಕ್ಷಕರಿಗೆ ಪೂರ್ವಾನುಮತಿ ಹಾಗೂ ಅವಘಡ ಸಂಭವಿಸಿದಲ್ಲಿ ಆರ್ಥಿಕ ನೆರವು ನೀಡುವ ನಿಯಮಗಳನ್ನು ಜಾರಿಗೊಳಿಸುವಂತೆ ಸರ್ಕಾರ ಗಮನ ಸೆಳೆಯಲು ರಾಜ್ಯ ವನ್ಯಜೀವಿ ಸಂರಕ್ಷಕರ ಸಮಾಜ ರಾಜ್ಯ ಸಮಿತಿ ತೀರ್ಮಾನಿಸಿದೆ ಎಂದು ಸಮಿತಿ ರಾಜ್ಯಾಧ್ಯಕ್ಷ ಪ್ರಸನ್ನ ಕುಮಾರ್ ಹೇಳಿದರು. ಅವರಿಂದು ನಗರದಲ್ಲಿ ರಾಜ್ಯ ಮಟ್ಟದ ಸಭೆ ನಡೆಸಿ ಮಾತನಾಡಿದರು. ರಾಜ್ಯಾದ್ಯಂತ ವನ್ಯಜೀವಿಗಳ ಸಂರಕ್ಷಣೆಯಲ್ಲಿ ಅನೇಕರು ತೊಡಗಿಸಿಕೊಂಡಿದ್ದಾರೆ. ಆದರೆ ರಾಜ್ಯ ಸರ್ಕಾರದಿಂದ ಯಾವುದೇ ನಿಯಮಗಳಿಲ್ಲದೆ ಇರುವುದರಿಂದ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ವಿಷಕಾರಿ ಜೀವಿಗಳು ಸೇರಿದಂತೆ ಅಪಾಯದಲ್ಲಿರುವ ಪ್ರಾಣಿ ಪಕ್ಷಿಗಳ ರಕ್ಷಣೆ ಮಾಡಲಾಗುತ್ತಿದೆ. ಅನೇಕ ಬಾರಿ ಪೂರ್ವಾನುಮತಿ ಇಲ್ಲದೆ ರಕ್ಷಿಸಲು ಆಗುವುದಿಲ್ಲ. ಇದು ಅನೇಕ ಸಂದರ್ಭದಲ್ಲಿ ಅಪಾಯಗಳಿಗೂ ಕಾರಣವಾಗುತ್ತಿದೆ. ಸಾರ್ವಜನಿಕರ ಜೀವ ರಕ್ಷಣೆಗೆ ಸರ್ಕಾರ ಪೂರ್ವಾನುಮತಿ ನಿಯಮಗಳನ್ನು ಸರಳೀಗೊಳಿಸುವುದು, ಆಕಸ್ಮಿಕವಾಗಿ ಸಂಭವಿಸುವ ಘಟನೆಗಳಿಗೆ ಆರ್ಥಿಕ ನೆರವು ನೀಡುವ ಯೋಜನೆಗಳನ್ನು ರೂಪಿಸಲು ರಾಜ್ಯಾದ್ಯಂತ ಸಂಘಟನೆ ಬಲಪಡಿಸಿ ಸರ್ಕಾರ ಗಮನ ಸೆಳೆಯಲು ಉದ್ದೇಶಿಸಲಾಗಿದೆ. ಒಂದು ಮೊದಲಿಗೆ ಮನೆ ಒಳಗಡೆ ಹಾವು ಹೋಯ್ತು ಅಂದ್ಕೊಳ್ಳಿ, ಅದನ್ನ ಡಿಸಾಸ್ಟರ್ ಅಂತ ಕನ್ಸಿಡರ್ ಮಾಡಬೇಕು. ಡಿಸಾಸ್ಟರ್ ಆಕ್ಟ್ ಅಲ್ಲಿ ಒಂದು ಕುಟುಂಬದ ರಕ್ಷಣೆ ಬಹಳ, ಯಾವುದೇ ಕಾನೂನಲ್ಲಿ ಯಾವುದೇ ದೇಶದ ಕಾನೂನು ಇರಲಿ, ಮೊದಲನೇ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡ್ತೀವಿ? ಮನುಷ್ಯನ ರಕ್ಷಣೆ ಮೊದಲನೇದು. ಒಂದು ಕುಟುಂಬ ಮನೆ ಒಳಗಡೆ ಇದೆ, ಅವ್ರ ಮನೆ ಒಳಗಡೆ ಹಾವು ಹೊರಟೋಗ್ಬಿಟ್ಟಿದೆ. ಈಗ ಅವರು ಪೊಲೀಸಿಗೆ ಫೋನ್ ಮಾಡಲ್ಲ, ಫಾರೆಸ್ಟ್ವರೆಗೂ ಕೆಲವು ಸತಿ ಫೋನ್ ಮಾಡಲ್ಲ, ಅಥವಾ ಫೈರ್ ಡಿಪಾರ್ಟ್ಮೆಂಟ್ವರೆಗೂ ಫೋನ್ ಮಾಡಲ್ಲ. ಇವ್ರು 3 ಡಿಪಾರ್ಟ್ಮೆಂಟ್, ಕನ್ಸರ್ನ್ ಡಿಪಾರ್ಟ್ಮೆಂಟ್, ಇವ್ರು 3 ಜನಕ್ಕೂ ಫೋನ್ ಮಾಡಿ ಅವ್ರು ಬರೋಷ್ಟು ಆಗಲ್ಲ. ಎಕ್ಸಾಂಪಲ್, ನಾನು ಪಕ್ಕದ ಏರಿಯಾದಲ್ಲಿ ಇದ್ದೀನಿ, ನೀವು ನನಗೆ ಫೋನ್ ಮಾಡ್ತೀರಿ. ನನ್ನ ಉದ್ದೇಶ ಈ ದೇಶದ ಪ್ರಜೆ, ಪ್ರತಿಯೊಬ್ಬನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ. ಆಮೇಲೆ ಭಾರತದ ಸಂವಿಧಾನ ಏನ್ ಹೇಳುತ್ತೆ ಗೊತ್ತಾ? ಆರ್ಟಿಕಲ್ 80 ಅರಣ್ಯ, ಪರಿಸರ,
ಕೆರೆ, ಸರೋವರ, ಅರಣ್ಯ, ವನ್ಯಜೀವಿ ಮತ್ತೆ ಜೀವ ಇರುವಂತ ಪ್ರತಿಯೊಂದು ಜೀವಿಯನ್ನು ರಕ್ಷಿಸುವುದು ಮತ್ತೆ ಅನುಕಂಪ ತೋರುವುದು ನಮ್ಮ ಕರ್ತವ್ಯ. ಈ ದೇಶದ ಪ್ರಜೆಗಳಾಗಿ ಸಂರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ. ನನ್ನ ಆತ್ಮೀಯನ ಮನೆಯಲ್ಲ ಹಾವು ಸೇರ್ಕೊಂಡಿದೆ. ಇಂದು ರಾಯಚೂರು ವಿಭಾಗದ ಅಧ್ಯಕ್ಷರಾಗಿ ಉರಗ ತಜ್ಞ ಆಫ್ಸರ್ ಹುಸೇನ್ ಇವರನ್ನು ನೇಮಕ ಮಾಡಲಾಗಿದೆ. ಮುಂದಿನ ದಿನಗಳ ಎಲ್ಲ ಜಿಲ್ಲೆಗಳಲ್ಲಿಯೂ ಸಂಘಟನೆಯನ್ನು ರಚಿಸಿ ಸರ್ಕಾರದ ಗಮನ ಸೆಳೆಯುವುದಾಗಿ ಹೇಳಿದರು. ಶಶಿಕಾಂತ್ ಸರ್, ವಸು ಈ ಸಂದರ್ಭದಲ್ಲಿ ಸಮಿತಿ ಪದಾಧಿಕಾರಿಗಳಾದ ರಾಜ್ಯ ಉಪಾಧ್ಯಕ್ಷ ಶಿವರಾಜ್, ಮೋಹನ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಈಗ ಜಾಹೀರಾತು. ಶ್ರೀ ಪಾರ್ವತಿ ಪರಮೇಶ್ವರ ಜಾತ್ರಾ ಮಹೋತ್ಸವ ದಿನಾಂಕ 10/4/2025 ಭವ್ಯ ರಥೋತ್ಸವ. ಸುಕ್ಷೇತ್ರ ಚೇಗುಂಟ ಕೃಷ್ಣ ಮಂಡಲ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಶಶಿಕಲಾ ಭೀಮರಾಯ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಮಹಿಳಾ ಕಾಂಗ್ರೆಸ್ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರು, ರಾಯಚೂರು ಗ್ರಾಮಾಂತರ. Sri Rajarangappa Nayak, ex-MP and Trust Founder Chairman, Federal Education and Welfare Trust Raichur. Federal Public School CBSಗೆ ಸಂಯೋಜಿತವಾಗಿದೆ. ಪ್ರವೇಶಾತಿಗಳು ಪ್ರಾರಂಭ. ಆನ್ಲೈನ್ ಪ್ರವೇಶಕ್ಕಾಗಿ ಈ ಕೋಡ್ ಸ್ಕ್ಯಾನ್ ಮಾಡಿ. ನಮ್ಮ ಶಾಲೆಯ ಮೂಲಭೂತ ಸೌಕರ್ಯಗಳು. ಶಾಲಾ ಆವರಣವು ಹಸಿರು ಮತ್ತು ಆರೋಗ್ಯಕರ ವಾತಾವರಣದೊಂದಿಗೆ 9 ಎಕರೆ ಭೂಮಿಯನ್ನು ಹೊಂದಿದೆ. ಶಾಲಾ ಕಟ್ಟಡವು 56,000 ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಮತ್ತು ಪ್ರತಿ ತರಗತಿ ಕೊಠಡಿ ಗಾತ್ರ 26x27 ಅಡಿ. ಶಾಲೆಯು ಅಂತಾರಾಷ್ಟ್ರೀಯ ಮಾನದಂಡಗಳೊಂದಿಗೆ ಮೂಲ ಸೌಕರ್ಯವನ್ನು ಹೊಂದಿದೆ. ಅತ್ಯುತ್ತಮ ಮೂಲ ಸೌಕರ್ಯ, ತರಬೇತಿ ಪಡೆದ ಅನುಭವಿ ಮತ್ತು ನವೀನ ಅಧ್ಯಾಪಕರು, ನಿಧಾನಗತಿಯ ಕಲಿಯುವವರಿಗೆ ಪರಿಹಾರ ಕ್ರಮಗಳು, ಅಗತ್ಯವಿದ್ದಾಗ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ಸೌಲಭ್ಯವನ್ನು ಒದಗಿಸುವುದು, ವಿಜೇತರು ಮತ್ತು ಭಾಗವಹಿಸುವವರಿಗೆ ಬಹುಮಾನಗಳು ಮತ್ತು ಟ್ರೋಫಿಗಳೊಂದಿಗೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು, ವೈಯಕ್ತಿಕ ಮಾರ್ಗದರ್ಶನ ಮತ್ತು ಸಮಾಲೋಚನೆ ನೀಡುವುದು, ಸಂಬಂಧಪಟ್ಟ ಎಲ್ಲರ ಸುರಕ್ಷತೆ ಮತ್ತು ಸುರಕ್ಷತೆಗಾಗಿ ಆವರಣದಲ್ಲಿ ವಿವಿಧ ಸ್ಥಳಗಳಲ್ಲಿ ಶೈಕ್ಷಣಿಕ ವಾತಾವರಣವನ್ನು ಬೆಳಗಿಸುವುದು, ಚಟುವಟಿಕೆ ಆಧಾರಿತ ಬೋಧನೆ, ವಿಶ್ವ ದರ್ಜೆಯ ಪಠ್ಯಕ್ರಮ, ಸಮಗ್ರ ಹ್ಯಾಂಡ್ಸ್ ಮತ್ತು ಚಟುವಟಿಕೆಗಳು, ಡಿಜಿಟಲ್ ತರಗತಿ ಕೊಠಡಿಗಳು, ಸುರಕ್ಷಿತ ಸಾರಿಗೆ ಸೌಲಭ್ಯ, ಸಂಪೂರ್ಣ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ ಮತ್ತು ಸಂಯೋಜಿತ ವಿಜ್ಞಾನ ಪ್ರಯೋಗಾಲಯ, ವಿವಿಧ ಪುಸ್ತಕಗಳೊಂದಿಗೆ ಸುಸಜ್ಜಿತ ಗ್ರಂಥಾಲಯ, ಯೋಗ, ಕರಾಟೆ, ಸಂಗೀತ ಮತ್ತು ನೃತ್ಯ ಮತ್ತು ಕಲೆಯಂತಹ ಪಠ್ಯೇತರ ಚಟುವಟಿಕೆಗಳು. ಫೆಡರಲ್ ಪಬ್ಲಿಕ್ ಸ್ಕೂಲ್ ಸಿಬಿಎಸ್ಗೆ ಸಂಯೋಜಿತವಾಗಿದೆ. 13-2-323/1/1 ಅಪೋಸಿಟ್ IDS IP ಯರ್ಮರಸ್ ಕ್ಯಾಂಪ್ ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 6361966567 ಅಥವಾ 9449959786ಗೆ ಕರೆ ಮಾಡಿ. ಬೇಸಿಗೆಯಲ್ಲಿ
ಪಶು ಪಕ್ಷಿಗಳಿಗೆ ನೀರಿನ ಅನುಕೂಲ ಮಾಡುವ ಮೂಲಕ ಏಪ್ರಿಲ್ 1 ಕೂಲ್ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತಿದೆ ಎಂದು ಮನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪೂರು ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ನೀರಿನ ತೊಟ್ಟಿ ಅಳವಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಪಶು ಪಕ್ಷಿಗಳಿಗಾಗಿ ಮಣ್ಣಿನ ಮಡಿಕೆಗಳನ್ನು ವಿತರಣೆ ಮಾಡುತ್ತಿದ್ದು, ಈ ಬಾರಿ ಸುಮಾರು 5,000ಕ್ಕೂ ಅಧಿಕ ಮಣ್ಣಿನ ಮಡಿಕೆಗಳನ್ನು ಪಶು ಪಕ್ಷಿಗಳ ಪ್ರಿಯರಿಗೆ, ಆಸಕ್ತಿ ಇರುವವರಿಗೆ ಅವುಗಳನ್ನು ವಿತರಣೆ ಮಾಡುತ್ತಿದ್ದೆ. ಬೇಸಿಗೆಯಲ್ಲಿ ಪಶು ಪಕ್ಷಿಗಳಿಗೆ ನೀರಿನ ದಾಹ ನೀಗಿಸಲು ವನಸಿರಿ ಫೌಂಡೇಶನ್ನಿಂದ ಪ್ರತಿ ವರ್ಷ ಕೆಲಸ ಮಾಡುತ್ತಿದ್ದು, ಈ ಬಾರಿ ವಿಶೇಷವಾಗಿ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ. ಪರಿಸರದ ಕುರಿತು ಮಾಹಿತಿ ಇರುವ ನಾಮಫಲಕವನ್ನು ಅಳವಡಿಸಲಾಗುತ್ತಿದೆ ಎಂದರು. ನಿಮಿಷ ಕೆಳಗೆ ಜಾರ ಆಗ್ಬಿಟ್ರಿ. ಈಗ ಅಷ್ಟೇನಿದೆ ರೀ ಕ್ಯಾಮ್ರಾ ಕಟ್ಟು ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ಅಂತೇಳಿ ಈ ಒಂದು ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಗುಟುಕು ನೀರು ಅಂತೇಳಿ ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ಸುಮಾರು 7-8 ವರ್ಷದಿಂದ ಪ್ರತಿ ಏಪ್ರಿಲ್ 1 ಬಂತಂದರೆ ಏಪ್ರಿಲ್ ಕೂಲ್ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಈ ವರ್ಷ ಕೂಡ ಏಪ್ರಿಲ್ 1ರಿಂದ ಪ್ರಾರಂಭಗೊಂಡಿದೆ. ಈಗ ಸುಮಾರು ಇವು ಮಣ್ಣಿನ ಮಡಿಕೆಗಳನ್ನು 5,000 ಮಣ್ಣಿನ ಮಡಿಕೆ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದಂಥ ಅತಿ ಹೆಚ್ಚು ಪ್ರೀತಿ ಇರುವಂಥ ಪರಿಸರದ ಮೇಲೆ ಮತ್ತು ಪ್ರಾಣಿ ಪಕ್ಷಿ ಮೇಲೆ ಯಾರು ಅತಿ ಹೆಚ್ಚು ಕಾಳಜಿ ಇರುತ್ತೆ ಅಂಥವರಿಗೆ ಈ ಮಡಿಕೆಗಳನ್ನು ಕಳಿಸಿ ಪ್ರಾಣಿ ಪಕ್ಷಿಗಳ ಜೀವ ಉಳಿಸುವ ಒಂದು ಕಾರ್ಯವನ್ನು ನಮ್ಮ ವನಶ್ರೀ ಫೌಂಡೇಶನ್ ವತಿಯಿಂದ ದಿನನಿತ್ಯ ಮಾಡ್ತಾ ಬರುತ್ತದೆ. ಈ ದಿನ ಕೂಡ ಪತ್ರಿಕಾ ಭವನದ ಆವರಣದಲ್ಲಿರುವಂತಹ ಎಲ್ಲ ಗಿಡಗಳಿಗೆ ಪರಿಸರದ ಒಂದು ಘೋಷಣೆಯ ಬೋರ್ಡ್ಗಳನ್ನು ಹಾಕಿ ಪಕ್ಷಿಗಳಿಗೆ ನೀರು ಉಣಿಸುವ ಕಾರ್ಯವನ್ನು ಮಾಡ್ತಾಯಿದ್ದೀವಿ. ಇದು ದಿನನಿತ್ಯ ಕೇವಲ ಬರೀ ಪ್ರಾಣಿ ಪಕ್ಷಿಗಳೆಲ್ಲ ವನಶ್ರೀ ಫೌಂಡೇಶನ್ 365 ದಿನ ಕೂಡ ಪರಿಸರದ ರಕ್ಷಣೆಗೆ ಮತ್ತು ಗಿಡಮರಗಳ ಜಾಗೃತಿ ಕಾರ್ಯಕ್ರಮ ಮತ್ತು ಪ್ರಾಣಿ ಪಕ್ಷಿಗಳ ಒಂದು ಗುಟುಕು ನೀರು ಇಡುವ ಒಂದು ಕಾರ್ಯ ಮಾಡ್ತಾಯಿದ್ದೀವಿ. ಅಮರೇಗೌಡ ಮಲ್ಲಾಪುರ್, ವನಶ್ರೀ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ. ಈ ಕಾರ್ಯ ಕೇವಲ 1 ದಿನಕ್ಕೆ ಸೀಮಿತವಲ್ಲ, ವರ್ಷದ 365 ದಿನಗಳು ನಿರಂತರವಾಗಿ ನಡೆಯುತ್ತಿದೆ. ಪರಿಸರ ಸಂರಕ್ಷಣೆ ಜೊತೆಗೆ ಪರಿಸರದ ಕಾಳಜಿ ವಹಿಸಲು ಜಾಗೃತಿ ಮೂಡಿಸುತ್ತಿದ್ದಾರೆ ಹಾಗೂ ಬೇಸಿಗೆಯಲ್ಲಿ ಹೆಚ್ಚು ಪಶು ಪಕ್ಷಿಗಳಿಗೆ ನೀರುಣಿಸುವ ಕೆಲಸ ಹೆಚ್ಚಾಗಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ನಗರದ 33 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಪರೇಟರ್ ಮತ್ತು ಸಹಾಯಕರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಹಾಗೂ ಅಖಿಲ ಭಾರತ ವಿದ್ಯುತ್ ನೌಕರರ ಒಕ್ಕೂಟ ಜಿಲ್ಲಾ ಸಮಿತಿ ಸಿಐಟಿಯು ನೇತೃತ್ವದಲ್ಲಿ ಜೆಸ್ಕಾಂ ಅಧೀಕ್ಷಕ ಅಭಿಯಂತರರಿಗೆ ಮನವಿ ಸಲ್ಲಿಸಲಾಯಿತು. ನಗರದ 33 ಕೆವಿ ವಿದ್ಯುತ್ ಉಪಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಪರೇಟರ್ ಮತ್ತು ಸಹಾಯಕರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕರ್ನಾಟಕ ರಾಜ್ಯ ವಿದ್ಯುತ್ ಕಾರ್ಮಿಕರ ಫೆಡರೇಷನ್ ಜಿಲ್ಲಾ ಸಮಿತಿಯಿಂದ ಒತ್ತಾಯಿಸಿದರು. ರಾಯಚೂರು ವೃತ್ತದಡಿಯಲ್ಲಿ ಕಳೆದ 15ರಿಂದ 20 ವರ್ಷಗಳಿಂದ ಸುಮಾರು 500ಕ್ಕೂ ಹೆಚ್ಚು ಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರಿಗೆ ಸಮರ್ಪಕವಾಗಿ ವೇತನ ನೀಡುತ್ತಿಲ್ಲ. ಜಿಲ್ಲೆಯ ಕೆಲವು ಉಪಕೇಂದ್ರಗಳಲ್ಲಿ ಕೆಲಸಕ್ಕೆ ತಕ್ಕಂತೆ ವೇತನ ನೀಡುತ್ತಿಲ್ಲ. ಅತಿ ಕಡಿಮೆ ವೇತನ ನೀಡಲಾಗುತ್ತಿದ್ದು, ಜಿಲ್ಲೆಯಲ್ಲಿ ಕಾರ್ಮಿಕರಿಗೆ ಸಮಾನ ವೇತನ ನೀಡುತ್ತಿಲ್ಲ. ಇದರಿಂದಾಗಿ ಕಾರ್ಮಿಕರಿಗೆ ಅವರ ಪರಿಶ್ರಮಕ್ಕೆ ತಕ್ಕಂತೆ ವೇತನ ಸಿಗದೆ ವಂಚಿತರಾಗುತ್ತಿದ್ದಾರೆ. ಎಲ್ಲ ಉಪಕೇಂದ್ರಗಳಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರ ವೇತನ ನೀಡಬೇಕೆಂದು ಮನವಿ ಮಾಡಿದರು. ಕಡಿಮೆ ವೇತನದಿಂದಾಗಿ ಕಾರ್ಮಿಕರು ಕುಟುಂಬ ನಿರ್ವಹಣೆ ಮಾಡುವುದು ಕಷ್ಟವಾಗುತ್ತಿದೆ. ಇದರಿಂದ ವಿದ್ಯುತ್ ಉಪಕೇಂದ್ರದ ಕಾರ್ಮಿಕರು ಆರ್ಥಿಕ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಜೊತೆಗೆ ಬೆಲೆ ಏರಿಕೆಯಿಂದಾಗಿ ಈಗಿನ ವೇತನದಿಂದ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದೆ. ಈಗಿನ ವೇತನವನ್ನು ಮಾರ್ಪಡಿಸಿ ಹೆಚ್ಚಳ ಮಾಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕರು ಗುತ್ತಿಗೆ ಆಧಾರದಲ್ಲಿ ಸೌಲಭ್ಯವಿಲ್ಲದೆ, ಉದ್ಯೋಗದ ಭದ್ರತೆ ಇಲ್ಲದೆ ಅಪಾಯಕಾರಿ ಕೆಲಸ ಮಾಡುತ್ತಿದ್ದಾರೆ. ವೇತನ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ. ಎಲ್ಲ ಆಪರೇಟರ್ ಮತ್ತು ಸಹಾಯಕರಿಗೆ ವೇತನ ಹೆಚ್ಚಳ ಮಾಡಬೇಕು. ನಿಗದಿತ ಸಮಯದೊಳಗಾಗಿ
ಪ್ರತಿ ತಿಂಗಳು 15ನೇ ತಾರೀಕಿನ ಒಳಗಾಗಿ ವೇತನ ಪಾವತಿಸಬೇಕು. ಜಿಲ್ಲೆಯ ಎಲ್ಲ ಉಪಕೇಂದ್ರದಲ್ಲಿ ಸಮಾನ ವೇತನವನ್ನು ನೀಡಬೇಕು, ಸೌಲಭ್ಯವನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕರಿಗೋಳಿ ಗುತ್ತೇದಾರ ಅರಕೇರ, ಕಾರ್ಯದರ್ಶಿ ಮಂಜುನಾಥ, ಗೌರವಾಧ್ಯಕ್ಷ ಡಿಎಸ್ ಶರಣಬಸವ ಸೇರಿದಂತೆ ಅನೇಕರು ಇದ್ದರು. ನಿರ್ಮಿತಿ ಕೇಂದ್ರದ ವತಿಯಿಂದ ನಗರದ ವಾರ್ಡ್ ನಂಬರ್ 34ರ ಅಸ್ಕಿಹಾಳ ಬಡಾವಣೆಯ ಎಸ್ಸಿ ಏರಿಯಾದ ವಿವಿಧ ಪ್ರದೇಶಗಳಲ್ಲಿ ಕೈಗೆತ್ತಿಕೊಂಡ ಸಿಸಿ ರಸ್ತೆ ಕಾಮಗಾರಿಯನ್ನು ತೀರಾ ಕಳಪೆ ಮಟ್ಟದಿಂದ ನಿರ್ವಹಿಸಲಾಗುತ್ತಿದ್ದು, ಕಾಮಗಾರಿ ಮಾಡುತ್ತಿರುವ ಜೆಇ ಅತಿಕ್ರಮರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಕಾಮಗಾರಿಯ ಬಿಲ್ಲನ್ನು ತಕ್ಷಣ ತಡೆ ಹಿಡಿಯುವಂತೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನಾ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸಲಾಯಿತು. ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 34ರ ಅಸ್ಕಿಹಾಳ್ ಬಡಾವಣೆಯ ಎಸ್ಸಿ ಏರಿಯಾದ ಕೆ ಗೋವಿಂದು ಮನೆಯಿಂದ ಕೊಲಿಮೆ ಸರ್ಕಲ್ವರೆಗೆ, ಕೊಲಿಮೆ ಸರ್ಕಲ್ನಿಂದ ಕೆಬಿ ಶರಣಪ್ಪ ಮನೆಯವರೆಗೆ, ಬೇಲ್ದಾರ್ ನರಸಪ್ಪ ಮನೆಯಿಂದ ರಾಮಪ್ಪ ಮನೆಯವರೆಗೆ, ಇಂಜನಯ್ಯ ಮನೆಯಿಂದ ಬೇಲ್ದಾರ್ ಹನುಮಂತ ಮನೆಯವರೆಗೆ ಹಾಗೂ ಪ್ರಭು ಮನೆಯಿಂದ ಬೇಲ್ದಾರ್ ಯಲ್ಲಪ್ಪ ಮನೆಯವರೆಗೆ ಸಿಸಿ ರಸ್ತೆ ಕಾಮಗಾರಿಯನ್ನು ಮುಖ್ಯಮಂತ್ರಿಗಳ ಅನುದಾನದಡಿಯಲ್ಲಿ 50 ಲಕ್ಷಗಳ ಅನುದಾನದಲ್ಲಿ ನಿರ್ಮಿತ ಕೇಂದ್ರದಿಂದ ಕೈಗೆತ್ತಿಕೊಳ್ಳಲಾಗಿದೆ. ಯೋಜನಾ ಪ್ರತಿಕ್ರಿಯೆಯ ಪ್ರಕಾರ 4 ಇಂಚು ಹಾಕಬೇಕಾಗಿದ್ದು, ಆದರೆ ಕೇವಲ 2 ಇಂಚು ಮಾತ್ರ ಹಾಕಿದ್ದು ಹಾಗೂ 20 mm ಕಂಕರ್ 6 ಇಂಚು ಹಾಕಬೇಕಾಗಿದ್ದು 30 ಇಂಚು ಮಾತ್ರ ಹಾಕಿರುತ್ತಾರೆ ಹಾಗೂ ಮಣ್ಣು ಮಿಶ್ರಿತ ಉಸುಕು, ಕಳಪೆ ಮಟ್ಟದ ಸಿಮೆಂಟ್ ಬಳಕೆ ಮಾಡಿ ಸಿಸಿ ರಸ್ತೆ ಕಾಮಗಾರಿಯನ್ನು ನಿರ್ವಹಿಸುತ್ತಿದ್ದು, ಇದರಿಂದಾಗಿ ಸದರಿ ರಸ್ತೆಯು ಕೆಲವೇ ತಿಂಗಳುಗಳಲ್ಲಿ ಶಿಥಿಲ ವ್ಯವಸ್ಥೆಗೊಳ್ಳುವ ಸಂಭವವಿರುತ್ತದೆ. ಜೆಇ ಅತಿಕ್ರವರು ಗುತ್ತಿಗೆದಾರರೊಂದಿಗೆ ಶಾಮೀಲಾಗಿ ಈ ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿ ಲಕ್ಷಾಂತರ ರೂಪಾಯಿ ಸರ್ಕಾರದ ಹಣವನ್ನು ನುಂಗಿ ನೀರು ಕುಡಿಯಲು ಹುನ್ನಾರು ನಡೆಸಿರುತ್ತಾರೆ ಎಂದು ದೂರಿದರು. ಈ ಸಂದರ್ಭದಲ್ಲಿ ಪ್ರಮುಖರಾದ ರಂಗಪ್ಪ, ಪರಮೇಶ್, ಎಂ ನಾಗರಾಜ್, ತಿಮ್ಮಪ್ಪ, ಆನಂದ ಏಗನೂರ್, ಸ್ವಾಮಿ ಅಸ್ಕಿಹಾಳ್, ರಾಮಪ್ಪ ಅಸ್ಕಿಹಾಳ್, ನರಸಪ್ಪ, ಸೀತಯ್ಯ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೋನ್ ಲೊಕೇಶನ್ ಪೊಲೀಸರಿಂದ ಟ್ರ್ಯಾಕ್, ವಿಡಿಯೋ ವೈರಲ್, ರಾಜಕೀಯ ವಲಯದಲ್ಲಿ ಸಂಚಲನ. ಈಶ್ವರನಗರದ ವೀರೇಶ ಸಾವು ಪ್ರಕರಣ, ಸಿಐಡಿ ತನಿಖಾ ತಂಡ ನಗರಕ್ಕೆ, ವಿಚಾರಣೆ. ರಾಜ್ಯ ವನ್ಯಜೀವಿ ಸಂರಕ್ಷಕ ಸಮಾಜದ ಸಭೆ, ವನ್ಯಜೀವಿ ಸಂರಕ್ಷಣೆಗೆ ನೀತಿ ರೂಪಿಸಲು ಸರ್ಕಾರದ ಮೇಲೆ ಒತ್ತಡ, ಪ್ರಸನ್ನ ಕುಮಾರ್. ವನಸಿರಿ ಫೌಂಡೇಶನ್ನಿಂದ ಪಕ್ಷಿಗಳ ಜಲದಾಹ ಇಂಗಿಸಲು ನೀರಿನ ತೊಟ್ಟಿಗಳ ಅಳವಡಿಕೆ. ಕೆವಿ ವಿದ್ಯುತ್ ಕೇಂದ್ರ ಆಪರೇಟರ್ ಸಹಾಯಕ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜೆಸ್ಕಾಂ ಅಧಿಕಾರಿಗಳಿಗೆ ಮನವಿ. ವಾರ್ಡ್ ನಂಬರ್ 34ರಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕಳಪ, ಕ್ರಮಕ್ಕೆ ಆಗ್ರಹಿಸಿ ಅಂಬೇಡ್ಕರ್ ಸೇನಾ ಸಮಿತಿ ಮನವಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.